ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೇನೆ ನೋಡ್ರಿ. ಇದು ಶುಕ್ರವಾರದ ಲಾಗ್ ನೋಡ್ರಿ. ಶ್ರಾವಣ ಮೊದಲನೇ ಶುಕ್ರವಾರ. ರಂಗೋಲಿ ಅದು ಹಂಗಾಗೈತೆ ನೋಡ್ರಿ. ನೀರದು ಬಂದಿದ್ದು ರೀ. ಇವತ್ತು ಮೊದಲು 5 ದಿನಕ್ಕೊಮ್ಮೆ ನೀರು ಬರ್ತಾವೆ. ಒಂದು ತಾಸು ಮ್ಯಾಗ ಬಂದಿರ್ತಾವೆ ನೀರು. ಇಷ್ಟು ನೀರು ತುಂಬಿಕೊಂಡು ಎಲ್ಲ ಕೆಲಸ ಬಾಂಡೆ ಪರಿಶಿ ಒರೆಸೋದು, ಗ್ಯಾನ್ ಹಾಕೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಜಳಕ ಮಾಡಿ ಒಳಗೆ ಬರ್ಬೇಕಾರೆ 9:30 ಆಗಿತ್ತು ಟೈಮ್. ವರಮಹಾಲಕ್ಷ್ಮಿ ಪೂಜೆ ಸಂಬಂಧ ಲಘು ಹೇಳ್ಬೇಕಂತ ಅಂದ್ಕೊಂಡೇನಿ ರೀ. 5 ಗಂಟೆಗೆ ಅದು ಎದ್ರೂ ಹೆಂಗೂ ನೀರು ಬರ್ತಾವೆ. ನೀರು ಬರೋ ಸಂಬಂಧ ಪೂಜೆ ಆದ್ರೂ ಅರ್ಧಂಬರ್ಧನ ಆಗೋದು. ಅರ್ಧೊಟ್ಗೆ ಬಿಟ್ಟು ನೀರು ತುಂಬಕ್ಕೆ ಹೋಗೋದಕ್ಕತ್ತಿ. ಬೇಡ, ನೀರು ತುಂಬ್ಕೊಂಡು ಒಂದು ಸ್ವಲ್ಪ ಲೇಟ್ ಆದ್ರೆ ಅವ್ಲಕ್ಕ ನೀರು ತುಂಬ್ಕೊಂಡು ಮಾಡಿದ್ರೆ ಆತಂದನ ಸುಮ್ಬಿಟ್ನಿ ರೀ. ನಾನು 6ಕ್ಕೆ ಅದು ಇದ್ನಿ. ಅದಾದ್ಮ್ಯಾಗ 6:30 ಅದು ನೀರು ಬಂದು ರೀ. ನೀರು ತುಂಬ್ಕೊಂಡು ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕಾರೆ ಅಷ್ಟೊತ್ತಾಯ್ತು ನೋಡಿರಿ ಟೈಮ್. ಅದಾದ್ಮ್ಯಾಗ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಸಂಬಂಧ ಸೀರೆ ಉಟ್ಕೊಂಡೇನಿ ರೀ. ನಾನು ನೈಟಿ ಮ್ಯಾಗ ಮಾಡೋದೇನು ಅಷ್ಟು ಚಲೋ ಅನ್ಸಂಗಿಲ್ಲ ಅಂದ ಸೀರೆ ಉಟ್ಕೊಂಡೇನಿ ರೀ ಪೂಜೆ ಮಾಡ್ಬೇಕಂತಂದನ. ಮತ್ತು ನಮ್ಮ ಕಡೆ ಯಾರ ಕಡೆ ಹಾಕ್ಯಂಡ್ರೆ ಎಲ್ಲ ಕಡೆ ಇರತ್ತೈತೆ ಅದು. ಏನು ಪೂಜೆ ಮಾಡೋದಿದ್ರೆ, ನೈವೇದ್ಯ ಮಾಡೋದಿದ್ರೆ ತಲೆ ತೊಳ್ಕೊಳ್ದು ಒಂದು ಪದ್ಧತಿ ನೋಡ್ರಿ. ಅಂದರೆ ತಲೆ ತೊಳ್ಕೊಂಡ್ರೆ ಒಂಥರ ಮಡಿ ಅನಿಸ್ಬಿಡ್ತೈತೆ ರೀ ಅದು. ಹೀಗಾಗಿ ನಾನು ತಲೆ ತೊಳ್ಕೊಂಡೆ ನೋಡ್ರಿ. ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇನ್ನು ನೈವೇದ್ಯದೆಲ್ಲ ಮಾಡ್ಕೋಬೇಕು ರೀ. ಮುಂಜಾನೆ ನೀರು ಬಂದಾಗನ ಆರತಿ ಸಮಯ ಎಲ್ಲ ತೊಳೆದಿಟ್ಕೊಂಡೇನಿ ರೀ. ಅವ್ನು ಮೊದಲು ಯಾವಾಗ ತೊಳೆದಿಟ್ಟಿದ್ವೋ ಏನೋ ಗೊತ್ತಿಲ್ಲ ರೀ. ಅಂದ್ರೆ ಈ ಪೂಜೆ ಸಂಬಂಧ ಇವತ್ತು ಹೊರಗೆ ತಗೊಂಡೇನಿ ರೀ. ತಗೊಂಡು ಎಲ್ಲ ಸ್ವಚ್ಛ ಹಿಂಗೆ ತೊಳ್ಕೊಂಡು ಮುಗಿಸ್ಕೊಂಡು ಈ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಇಲ್ಲಿ ಗಣಪತಿ ಹೂವು ತಾರೆ ನೋಡ್ರಿ. ಗಣಪತಿ ಬಳ್ಳಿ ತಂದಿರ್ತೈತೆ ರೀ. ಅದು ತೋರಿಸ್ತೀನಿ ರೀ. ನಮ್ಮಲ್ಲಿನ ಐತಿ ಗಣಪತಿ ಬಳ್ಳಿ ಒಳಗೆ ಆಗಿದ್ದವು ರೀ. ಗಣಪತಿ ಹೂವು 2 ಆಗ್ಯಾವ ನೋಡ್ರಿ. ಇವತ್ತು ಫಸ್ಟ್ ಟೈಮ್ ರೀ ಆಗಿದ್ದವು. ಲಕ್ಷ್ಮಿಗೆ ಪ್ರಿಯವಾದದ್ದು ರೀ ಕೆಂಪು ಹೂವು, ಮತ್ತು ಗಣಪತಿಗೂ ಪ್ರಿಯವಾದದ್ದು ನೋಡೋಣ್ರಿ. ಫಸ್ಟಿಗೆ ಗಣೇಶನ ಪೂಜೆನ ಮಾಡ್ಬೇಕಿಲ್ಲ ರೀ. ಆ ಟೈಮ್ದಾಗ ಗಣೇಶಗೆ ಏರಿಸ್ತೇನೆ, ಲಕ್ಷ್ಮಿಗೆ ಏರಿಸ್ತೇನೆ ನೋಡ್ರಿ. ಎಷ್ಟು ರೆಡಿ ಮಾಡ್ಕೊಂಡ ನೋಡ್ರಿ ನಾ ಎಲ್ಲ ಪೂಜೆಗೆ. ಒಂದಿಷ್ಟು ಹೂವು ಕೊಂಡು ತರ್ಸೇನಿ ರೀ, ಒಂದಿಷ್ಟು ಹೂವು ಇಲ್ಲೇ ತೊಗೊಂಡೇನಿ. ಇದು ಮಾಲೆ ಅನ್ಕ ನೀನು ಕೊಡಕ್ಕೆ ಬಂದಿದ್ರಿ ಅವ ತೊಗೊಂಡೇನಿ. 10 ರೂಪಾಯಿ ಮಾಲೆ ಕೊಡ್ತಾರೆ ಕಾಯಂ ಕಸ್ಟಮರ್. ಅಂದ್ರೆ ಏನಂದ್ರೆ ಯಾರ ಗೊತ್ತಿಲ್ಲದವ್ರು ತೊಗೊಂಡ್ರೆ 16 ರೂಪಾಯಿ ಮಾಲೆ ಕೊಡ್ತಾರೆ ಅಷ್ಟೇ ರೀ. ಇವು ಹಂಗೆ ಕಟ್ ಮಾಡಿದ್ದು ಇರ್ಬೇಕು ನೋಡ್ರಿ ಬತ್ತಿ. ಯಾವಾಗಿದ್ರು ಬತ್ತಿ ಹಿಂದೆ ಕೂಡಿದ್ದು ಇರಬಾರ್ದು ರೀ. ಕಟ್ ಮಾಡಿದ್ದು ಇರ್ಬೇಕ್ರಿ ಬತ್ತಿ. ಹಂಗೆ ಕೂಡಿಸಿಡ್ಬಾರ್ದು ನಮ್ಮ ಅತ್ತೆಯವ್ರದ್ದು ಹೇಳ್ತಿದ್ರು ನಮಗೆ. ಇದು ಲಕ್ಷ್ಮಿ ಮುಖ ನೋಡ್ರಿ. ಇದನ್ನು ತೊಗೊಂಡು 3 ವರ್ಷ ಮುಗಿದು 4ನೇ ವರ್ಷ ಚಾಲು ಆತ್ರಿ. ಈಗ 11 ತೊಲೆ ಐತೆ ನೋಡ್ರಿ ಅದು ಮುಖ. ಅವಾಗನ ಈಗ ಒಂದು 8,000 ಮ್ಯಾಗೇನು ಚಿಲ್ಲರ್ ಬಿದ್ದಿತ್ತು ರೀ ಅದಕ್ಕೆ ಅವಾಗನ ರೊಕ್ಕ. ಈಗ ಅದ್ರ ಮತ್ತು ಭಾಳ ಆಕೈತೆ 11 ತೊಲೆಗಂದ್ರೆ. ಇದೆಲ್ಲ ಉಡಿ ತುಂಬಿಸೋದು ನೋಡ್ರಿ. ಇದು ತುಪ್ಪ ರೀ. ತುಪ್ಪ ಅಂದ್ರೆ ರೀ ಪೂಜೆಗೆ ತುಪ್ಪ ಬೇಕಲ್ಲ. ಹಿಂಗಾಗಿ ಆರತಿ ಸಮಯ ಅದೆಲ್ಲ ಹಚ್ಚಕ್ಕೆ ತುಪ್ಪ ಬೇಕಂತಂದನ ಮುಂಚೆನೇ ನಾ ಇಟ್ಕೊಂಡೇನಿ ರೀ. ಗೋಳೆ ಮಣ್ಣು ಮಾಡಿ ಹಾಲು ಇದ್ದಾಗನ ಬೆಣ್ಣೆ ಕುಡಿಸಿ ತುಪ್ಪ ಮಾಡಿ ಇಟ್ಕೊಂಡೇನಿ. ಫೈನಲ್ ಆಗಿ ಪೂಜೆ ಲಕ್ಷ್ಮಿಗೆ ಪ್ರಿಯವಾದದ್ದು ನೈವೇದ್ಯ ಏನಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಹಿಂಗಾಗಿತ್ತು ನೋಡ್ರಿ ಪೂಜೆ. ಅಂದರೂ ಇದೇ ಫಸ್ಟ್ ಟೈಮ್ ನಾನು ಎಲ್ಲ ರೆಡಿ ಮಾಡ್ಕೋಬೇಕಾರೆ ಒಂದು 3 ತಾಸು ಹಿಡಿತು ನೋಡ್ರಿ ಟೈಮ್. 9:30 ಮಾಡಕತ್ತಿಕ್ಕಿ 12:30 ತನಕ ಮಾಡೀನಿ ರೀ ನಾ ಪೂಜೆನ. ಭಾಳ ಟೈಮ್ ತೊಗೋತೈತೆ ರೀ ಪೂಜೆ ಮಾಡೋಕೆ. ಫಸ್ಟ್ ಟೈಮ್ ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ ರೀ. ಹಿಂಗಾಗಿ ಇಲ್ಲಾಂದ್ರೆ ಏನೈತಿ, ಇವು ಕಾಮಾಕ್ಷಿ ದೀಪ, ಆಮೇಲೆ ಗಣಪತಿ ಪೂಜೆ ನೋಡ್ರಿ. ಯಾವ ದೇವ್ರ ಪೂಜೆ ಮಾಡ್ರೂ ಫಸ್ಟಿಗೆ ಗಜಾನನ ಪೂಜೆ ಅನ್ಕ ಮಾಡಬೇಕು ರೀ. ಮಾಡಿ ಅದ ಗಣಪತಿ ಹೂವನ್ನ ಏರ್ಸೇನಿ ನೋಡ್ರಿ. ಗಣಪತಿ ಪೂಜೆ ಮಾಡ್ಕೊಂಡು ಆಮ್ಯಾಗ ಲಕ್ಷ್ಮೀ ಪೂಜೆ ಮಾಡೀನಿ ನೋಡ್ರಿ ನಾ ಅಲ್ಲೇ. ಈ ಲಕ್ಷ್ಮೀ ಪ್ರಿಯವಾದದ್ದು ಪುಟಾಣಿ ಸಕ್ಕರೆ ನೋಡ್ರಿ. ಈ ನೈವೇದ್ಯ ಮಾಡ್ರೂ ಆ ನೈವೇದ್ಯ ಅನ್ಕ ಮೇನ್ ಬೇಕು ರೀ ಆಕಿ ಲಕ್ಷ್ಮಿಗೆ. ಈಚೆಗಡೆ ಹಣ್ಣಿನ ತಾಟು ಇಟ್ಟನಿ, ಈಚೆಗಡೆ ಆರತಿದು ಇಟ್ಟೇನಿ ರೀ. 2 ಸೈಡ್ ಇಲ್ಲಿ ಕೆಳಗೆ ಸಮ್ಮೆ ಇಟ್ಟನಿ. ಆಮ್ಯಾಗ ನೈವೇದ್ಯ ತೆಂಗಿನಕಾಯಿ ಕೆಳಗೆ ಇಟ್ಟೇನಿ. ಎಲ್ಲಿ ಪೂರ ಸ್ಟೂಲ್ ಹಾಕಿದ್ದು ತೊಳಗಿಡೋದಕ್ಕೈತೆ ಆಮೇಲೆ ಅಂದ್ಕೊಂಡೇನಿ ರೀ. ಮತ್ತೆಲ್ಲ ಅದ್ರೊಳಗನ ಅಡ್ಜಸ್ಟ್ ಮಾಡ್ಕೊಂಡು ನಾ ತೊಳಗಿಟ್ರೆ ನಮ್ಮ ಚಾರು ಹೋಗ್ಬೇಕು ಸುಮ್ಮರಂಗಿಲ್ಲ ರೀ. ಹುಡುಗರು ಇರ್ತಾವೆ. ನಾನು ದೇವ್ರ ಪೂಜೆ ಕೆಳಗೂ ಮಾಡೋಕ್ಕೂ ಆಗೋದಿಲ್ಲ. ಅದು ಮ್ಯಾಗೈತೆ ಅಂದ್ರೆ ನಮ್ಮ ಚಾರು ಕೈ ಮಾಡಿ ಅದು ಬೇಕು ಇದು ಬೇಕಂತಂದು ಅಳಾಕತ್ತೀಳ್ರಿ. ಎತ್ಕೊಂಡಿಂದ್ರೆ ಏನರ ಒಂದು ತಗೊಳಕ್ಕೆ ಹೋಗ್ಯಾಳ. ಅದಕ್ಕೆ ಎಲ್ಲ ಅಲ್ಲಿದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಅಲ್ಲೇ ಇಟ್ಟು ಪೂಜೆ ಮಾಡೀನಿ ರೀ ನಾನು. ಉಡಿ 2 ತುಂಬೀನಿ ರೀ. 5 ಆದ್ರೆ ಅಲ್ಲಿ ಹಿಡಿಯಂಗಿಲ್ಲ. ಅದಕ್ಕೆ 2 ಉಡಿ ತುಂಬೀನಿ. ದಂಡಿ ಒಂದು ಹೇಳಿ ಕಳ್ಸೀನಿ ನಮ್ಮ ತಮ್ಮನಾಗ ಗೊರ್ಮನಿಗೆ ಒಂದು ದಂಡಿ ಬಿಚ್ಚು ಕೊಟ್ಟಂದು ಹೇಳಿ ಕಳ್ಸೀನಿ ರೀ. ಅವ್ರಿಗೂ ಇವತ್ತು ಶ್ರಾವಣ ಶುಕ್ರವಾರ ನನಗೆ ಫುಲ್ ರಶ್ ರೀ. ಅವರು ಗದ್ದಿರ್ತೈತಿ. ಅವ್ನ ಮುಂದೆ ಹೇಳಿ ಕಳ್ಸೀನಿ. ಅವ್ರಿಗೂ ಫೋನ್ ಹಚ್ಚೀನಿ ಕರೆ. ಆದರೂ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ರೀ. ಒಂದು ಹೂವಿನ ಮಾಲೆ ಒಂದಿಷ್ಟು ಬಿಚ್ಚು ಹೂ ಕಟ್ಬಿಟ್ಟಿದ್ರು ಅವರು. ನಾ ಅದನ್ನ ಮಾಲೆ ಎಲ್ಲ ಹಚ್ಕೊಂಡು ದಂಡೆ ಅನ್ಕ ನಮ್ಮ ಮನೆ ಮುತ್ತಿನ ದಂಡೆ ಇತ್ತು ರೀ. ಅದನ್ನ ಮುತ್ತಿನ ದಂಡೆನ ಏರಿಸ್ಬಿಟ್ಟು ನೋಡ್ರಿ ನಾನು. ಮುತ್ತಿನ ದಂಡೆ ಯಾವಾಗ ಒಮ್ಮೆ ಕಿಳಿಗಾಯಿ ಹೋದಾಗ ತೊಗೊಂಬಂದೀನಿ ರೀ ಅದನ್ನು.
ಬೇಕಾಗ್ತೈತೆ ದೇವ್ರಿಗಿಂದ. ಉದ್ದಿನ ಕಡ್ಡಿ ಹಚ್ಚೋದೊಂದು ಆ ಸೈಡ್ ಇಟ್ಟೀನಿ ರೀ ನಾ ಹಿಂದೆ ಬಾಜು ಗ್ಯಾಸ್ ಕಟ್ಟಿ ಅಂತಿಲ್ಲಿ ಎಲ್ಲಿ ತಂದು ವಿಚಾರ ಮಾಡ್ಕೊತ ಮತ್ತು ಅದ್ರ ಒಂದು ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡಿ ಇಟ್ಟೀನಿ ರೀ. ಆಮ್ಯಾಗ ಅವ ಹಚ್ಕ್ಯಾಡ್ ಹಾಕೇನಿ ರೀ. ಅಲ್ಲಿ ಇನ್ನೊಂದು 5 ಕರೆ ಹಾಕೋದು ಅದ್ರ ಕಡ್ಡಿ ಮುರಿದಾರ ರೀ. ಹಿಂಗಾಗಿ ಒಂದು ಕಡ್ಡಿ ಇಲ್ಲಿ ಹಣ್ಣಿನ ತಾಟೊಳಗೆ ಹಾಕಿ ನೋಡ್ರಿ 5 ಉದ್ದಿನ ಕಡ್ಡಿ ಹಚ್ಚಿದ್ನಿ. ಹಿಂಗಾಗಿ ಒಂದು ಇಲ್ಲಿ ಹಾಕೀನಿ. ನಾ ಇಲ್ಲಿ ನೈವೇದ್ಯ ಮಾಡ್ಕೊಂಡಿದ್ದೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ರೀ ನಾ. ಯಾಕಂದ್ರೆ ಅಡುಗೆದೇನು ಡೈಲಿ ಶೇರ್ ಮಾಡತ್ತೇನೆ ಬಿಡು ಅಂದ್ಕೊಂಡು ಅಡುಗೆದು ಯಾವುದೂ ಶೇರ್ ಮಾಡೋಕೆ ಹೋಗ್ಲಿಲ್ಲ ರೀ ನಾನು. ಪೂಜೆ ಎಲ್ಲ ಮುಗಿಸಿ ಒಂದು ಅರ್ಧಂಬರ್ಧ ಪೂಜೆ ಮುಗಿಸಿ ಆಮೇಲೆ ನೈವೇದ್ಯ ಮಾಡ್ಕೊಂಡೇನಿ ರೀ ನಾನು. ಅಂದ್ರೆ ಈ ದೀಪ ಹಚ್ಚಿ ನೈವೇದ್ಯ ಮಾಡ್ಕೋಬೇಕಂದ್ರೆ ಎಲ್ಲ ಮತ್ತು ದೀಪ ಶಾಂತ ಆಕಾವತ್ತಂದು ಪೂಜೆ ಒಂದು ಅರ್ಧ ಅದು ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಆಮೇಲೆ ಮತ್ತು ಹೊಳ್ಳಿ ಎಲ್ಲ ದೇವ್ರ ದೀಪ ಹಚ್ಕೊಂಡು ನೈವೇದ್ಯ ಮಾಡ್ಕೊಂಡು ಉದ್ದಿನ ಕಡ್ಡಿ ಹಚ್ಚಿ ಕಾಯಿ ಹೊಡೆದು ಪ್ರಸಾದದ ಹಿಡಿದು ಅವಾಗ ಮಾಡೀನಿ ರೀ ನಾನು. ಅಭಿಷೇಕ ಒಂದು ಮಾಡ್ತಿದ್ದೀನಿ ರೀ ಈ ವರ್ಷ ಆಕಳ ಹಾಲು ಸಿಗಲಿಲ್ಲ. ಆಕಳ ಹಾಲು ಸಿಗಲಿಲ್ಲ, ಆಕಳ ಮೊಸರು ಸಿಗಲಿಲ್ಲ. ಹಿಂಗಾಗಿ 2 ವಾರ ಮಾಡ್ಬೇಕು ಬಿಡು, ಎಲ್ಲೆಲ್ಲಿ ತರಿಸ್ಕೊಂಡಾಗ ಪ್ಲ್ಯಾನ್ ಮಾಡೈತಂದು ಬಿಟ್ಟಿನಿ ರೀ. ಯಾವ್ದಾರು ಒಂದು ಇತ್ತಂದ್ರೆ ಮಾಡ್ತೀನಿ, ಆಕಳ ಹಾಲಾರ ಆಕಳ ಮೊಸರಾರ. ಯಾವುದೂ ಇರ್ಲಾರ್ಕ ಬೇಡ ಎಮ್ಮೆ ಹಾಲಿನ ಎಲ್ಲ ಮಾಡೋದು ಚಲೋ ಅಲ್ಲಿ ಬಿಡತ್ತಂದು ಬಿಟ್ಟು ನೋಡ್ರಿ. ಈ ಆರಿತು ನೋಡ್ರಿ ಎಷ್ಟು ಮಸ್ತ್ ಐತೆ. ಅಷ್ಟು ಪ್ಲೇನಾಗಿ ನಮ್ಮ ಆಯಿ ಕೊಡ್ಸಿದ್ದು ನೋಡ್ರಿ ಅದು ನಮ್ಮ ಅವ್ವಾರವ. ಇವೆರಡು ಸಮಯ ಏನೈತಿ ನಮ್ಮ ಮಾಮಾರನ್ನು ಕೊಡಿಸಿದ್ದದ ಅವ್ರವ, ನಮ್ಮ ಸೋದರ ಮಾವ ನಮ್ಮ ಮದುವೆ ಟೈಮ್ದಾಗ ಕೊಡಿಸಿದ್ದು ರೀ ಅವು. ಆಮ್ಯಾಗ ಆ ಚರಿಗೆ ಒಳಗೆ ನೋಡ್ರಿ ಕಳಸ ಸ್ಥಾಪನೆ ಮಾಡ್ತಿರ್ತೀವಿ ರೀ ನಾವು. ಆ ಚರಿಗೆ ಒಳಗೆ ಒಂದು ಚರಿಗೆ ನೀರು ತುಂಬ್ಕೋದ್ರಿ. ತುಂಬಿದ ಕೊಡ್ದಾಗಿನೂ ನಾವು ಒಂದು ಫಿಲ್ಟ್ರ್ ಕ್ಯಾನನ್ನು ಒಂದು ತರ್ಸೀನಿ ರೀ ನಮ್ಮ ತಮ್ಮನ ಜಳಕಾಗನ್ನ. ಆ ನೀರು ತುಂಬ್ಕೊಂಡು ಅದ್ರೊಳಗೆ ಕೆಂಪಡಿಕೆ ಈ ಉಳಿ ತುಂಬಾಕಿರ್ತಾವೆ ನೋಡ್ರಿ ಕೆಂಪಡಿಕೆ. ಆ ಕೆಂಪಡಿಕೆ ₹1 ₹1 ಕಾಯಿನ ಎಷ್ಟೇ ಕಾವಲ್ಲ ಕೊಟ್ಟು ಕಾಯಿನ ಅದ್ರ ಹೋಗಿದ ಅರಿಶಿನ ಕುಂಕುಮ ಎಷ್ಟು ಹೋಗಿದ್ದು ನೋಡ್ರಿ ಅದ್ರೊಳಗೆ ನೀರೊಳಗೆ. ಅಷ್ಟು ಹೋಗಿರ್ತಾನೆ ರೀ. ಒಬ್ಬೊಬ್ರು ಒಂದೊಂದು ಥರ ಹಾಕಿರ್ತಾರೆ, ಆದ್ರೆ ನಮ್ಮ ಹತ್ರ ಅಷ್ಟು ಹಾಕ್ಯಾನ ನೋಡ್ರಿ. ಅರಿಶಿನ ಕುಂಕುಮ, ಒಂದು ಅಡಿಕೆ ಕಾಯಿನ ಎಷ್ಟು ಹಾಕಿರ್ತಾನೆ ನೋಡ್ರಿ. ನೀರು ಹಿಡ್ದು 5 ಥರ ಆಯ್ತು ನೋಡ್ರಿ ಅದ್ರೊಳಗೆ ಹಾಕಿದ್ದ. ಅದನ್ನ ಹಂಗೆ ನೀರಷ್ಟೇ ಹಾಕಿಡ್ಬಾರ್ದಂತ್ರಿ, ಅದ್ರ ಕಾಯಿನ ಅದು ಒಗಿಬೇಕಂತ ಅದಕ್ಕೆ ನೋಡ್ರಿ. ಇನ್ನು ಗಣೇಶ ಚೌತಿ ಶ್ರಾವಣ ಮುಗಿಯನ ಗಣೇಶ ಚೌತಿನ ಚಾಲು ಆಕತ್ರಿ. ಗಣೇಶ ಚೌತಿಗೆ ಒಂದು ಸ್ಪೆಷಲ್ ಪೂಜೆ ಐತ್ರಿ. ಆ ಪೂಜೆ ಮಾಡ್ರೆ ಪಕ್ಕ ನೀವು ಏನು ಅನ್ಕೊಂಡು ಮಾಡಿರ್ತೀರಿ ಅದು ಮಾತ್ರ ಪಕ್ಕ ರೀ. ಹೇಳ್ತೀನಿ ರೀ ನಾನು ನಿಮ್ಗೆ ಹೆಂಗೆ ಮಾಡೋದಂತ. ಒಂದು ವಿಡಿಯೋನ ಮಾಡಿ ಹಾಕ್ತೇನೆ ನಾ. ಇದು ಶ್ರಾವಣ ಮುಗಿಯೋ ಎಂಡಿಗೆ ಹಾಕ್ತೇನೆ ರೀ ಒಂದು ವಿಡಿಯೋನ ಮಾಡಿ. ಆ ವಿಡಿಯೋ ನೋಡಿ ಎಲ್ಲರೂ ಗಣಪತಿ ಪೂಜೆ ಮಾಡಿರಿ. ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ ಪೂಜೆ ರೀ ಅದು. ಅದೇನು ಭಾಳ ಕೆಲಸನೂ ಹೆವಿ ಇಲ್ಲ ರೀ. 21 ದಿವಸ ಮಾಡೋದಿರ್ತೈತಿ. ಹೇಳ್ತೀನಿ ರೀ ನಮ್ಗೆ ಹೆಂಗೆ ಮಾಡೋದಂತೆಲ್ಲ. ಅದನ್ನ ನೋಡಿ ಎಲ್ಲರೂ ಮಾಡಿರಿ. ಮಾಡಿದ ಮ್ಯಾಗ ಫಲ ಯಾರಿಗೂ ಸಿಕ್ಕಿಲ್ಲ ಅನ್ನಂಗಿಲ್ಲ ಅದು. ವಿಘ್ನ ವಿನಾಶಕ ನೋಡ್ರಿ ಅವ ಗಣಪತಿ. ಎಲ್ಲರಿಗೂ ಚಲೋ ಆಕತ್ರಿ ಅದರಿಂದ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ದೇವ್ರ ಡೈಲಿ ಇಡು ದೇವ್ರ ಅಲ್ಲಿ ಹಿಂದಿಟ್ಟೆ ನೋಡ್ರಿ ಇಲ್ಲಿ. ಮತ್ತೇನು ಮಾಡಿದ್ರಿ ನಾ ಜಾಗನೇ ಇಲ್ಲ, ಹಿಂಗಾಗಿ ಅವನ್ನ ದೇವ್ರ ಹಿಂದಿಟ್ಟು ಇಲ್ಲಿ ಮುಂದೆ ಗಣಪತಿ ಒಬ್ಬನ ಇಟ್ಕೊಂಡು ಲಕ್ಷ್ಮೀ ಪೂಜೆ ಮಾಡೀನಿ ರೀ ನಾ ಇಲ್ಲಿ. ಅಷ್ಟೇ ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡ್ರಿ, ಏನು ಮಾಡೋಕೆ ಬರೋಂಗಿಲ್ಲ. ಈಗ ನೋಡ್ರಿ ಪೂಜೆ ಗೀಜೆ ಎಲ್ಲ ಮುಗೀತು ನಂದು. ಇದನ್ನೆಲ್ಲ ವಾಯ್ಸ್ ಯಾಕೆ ಮ್ಯೂಟ್ ಮಾಡೇನಂದ್ರೆ ರೀ ನಮ್ಮ ಟೇಲರವ್ರು ಹಾಡು ಹಚ್ಚಿರ್ತಾರೆ ಇಲ್ಲಿ. ನಾ ಈಗ ಒಂದು 2-3 ವಿಡಿಯೋಕ್ಕೆ ಕಾಪಿ ರೈಟ್ ತೊಗೊಂಡು ಪೂಜೆ ತೆಗೀನಿ ರೀ ನಾ ಫುಲ್ಲ. ಹಿಂಗಾಗಿ ಚಾನಲ್ ಬಿಡು ಮಟ್ಟಕ್ಕೆ ಹೋಗಿಬಿಟ್ಟಿದ್ನಿ. ಹಿಂಗಾಗಿ ಎಲ್ಲ ಮ್ಯೂಟ್ ಮಾಡಿ ಹೊಳೆ ವಾಯ್ಸ್ ಕೊಡಾಕತ್ತೇನೆ ನೋಡ್ರಿ ನಾನು. ಏನು ಮಾಡೋಕೆ ಬರೋಂಗಿಲ್ಲ ರೀ. ಅವ್ರು ಹಾಡು ಎಷ್ಟೊತ್ತರ ಬಂದ್ ಮಾಡೋದು ಆತಾರೆ ರೀ. ಲೈವನ್ನ 2 ತಾಸು ಮಾಡಿರ್ತೀನಿ ರೀ ನಾ ಮಧ್ಯಾಹ್ನ. ಅವಾಗ ಅಷ್ಟು ಬಂದ್ ಮಾಡಿಸ್ಬೇಕಾರೆ ರಗಡಾಗಿರ್ತೈತಿ. ಮತ್ತು ಸಂಜೆನ ಎಷ್ಟೊತ್ತನ ಬಂದ್ ಮಾಡ್ಬಿಡ್ತಾರೆ. ಮೊದಲು ಅವ್ರಿಗೆ ಹಾಡಬೇಕು. ಹೋಗಿ ಅಂಗಡಿಯಾಗ ಕೂತ್ಬಿಟ್ಟು ಮೊದಲು ಮಷಿನ್ ಚಾಲೂ ಆಗಿತ್ತಪ್ಪ, ಇಲ್ಲಿ ಹಾಡು ಚಾಲೂ ಮಾಡೋ ಮಂದಿದ್ದು ನಮ್ಮದು ನೋಡ್ರಿ. ನಮ್ಮ ಚಾರು ಹೆಂಗೆ ಆಡಾಕತ್ತೆ ನೋಡ್ರಿ ಇಲ್ಲಿ. ಗೇಟ್ ಹಾಕಿವ್ರಿ, ಆಕಿ ಪಜ್ಜಿ ತೆಗಿದ್ರು ಹೊರಗೆ ತಿರ್ಗಾಡಕ್ಕೆ ಹೋಗೋದು. ಕೆಟ್ಟರೆ ಅಡ್ಯಾಕೆ ಕುಣ್ಕೋತ ಹೊಂಟೈತ್ರಿ ಹಂಗೆ ದಂಗೆ ಓಡಿ ಹೊರಗೆ ಹೋಗಿಬಿಡ್ತಾಳು. ಎಲ್ಲಿ ಹೋಗ್ಕೊಳ್ಳಿ ಎಲ್ಲಿ ಸಿಗಂಗಿಲ್ಸದ. ಮೊನ್ನೊಂದು ದಿನ ಕಡೆ ಸಂದ್ರಾಗ ಹೋಗಿಬಿಟ್ಟಿಡ್ರಿ. ಹೊಂದಿದ್ರಿ ಬರ್ನ ಅಂಜಿ ಕಬರ್ ಹಾರಿ ಓಡಿ ಬಂದಾರಿ ಕೊಳಚಾಗದು ಕಾಲು ಇಟ್ಕೊತ. ಅಟ್ಟು ಕೆಟ್ಟ ಓಡಿ ಬಂದಿದ್ರು. ಇದು ನೋಡ್ರಿ ನಾ ಸಂಜೆನಾಗ 5 ಗಂಟೆಗೆ ಅದು ಮಾಡತ್ತೀನಿ ನೋಡ್ರಿ ಪಿಕೋಪಾಲ. ನೋಡ್ರಿ ನಾವು ವೈರ್ ದಾರದಲ್ಲಿ ಹಾಕ್ತೀವಿ ನೋಡ್ರಿ. ಕೆಳಗೆ ಬಾವಿನೊಳಗೆ ವೈರ್ ದಾರನ ಮ್ಯಾಗ ವೈರ್ ದಾರನ ಹಿಂಗಾಗಿರ್ತೈತೆ ನೋಡ್ರಿ. ಅದು ಏನಾಗಲ್ಲ ಅದು ವೈರ್ ದಾರ ಚಲೋ ನೀಟ್ ಕುಂದಿರ್ತೈತೆ ರೀ ಹೊಲಿಗೆ. ಈಗ ನೋಡ್ರಿ ಎಷ್ಟು ಮಸ್ತ್ ನೀಟ್ ಕೂತೈತ್ರಿ ಅದು. ಅರ್ಜೆಂಟ್ ಕೊಡ್ತೈತೆ ರೀ ಸೀರೆ. ಇದು ಟ್ರೆಂಡಿಂಗ್ ಅದ ನೋಡ್ರಿ ಈ ಸದ್ದ ಆಲ್ರೆಡಿ ಭಾಳ. ಈಗ ಆನ್ಲೈನ್ ಬಿಸ್ನೆಸ್ ಮಾಡೋರೆಲ್ಲ ಸೀರೆ ಇಂಥವು ಅದ ನೋಡ್ರಿ ಸದ್ಯದಾಗ ಹೇಳ್ಬೇಕಂದ್ರೆ. ಹೆಂಗೈತೆ ನೋಡ್ರಿ ಶರಗ್ ಹೆಂಗೈತಿ. ಆಮ್ಯಾಗ ಮ್ಯಾಗ ಒಂದು ಸೈಡ್ ಏನು ಹಸಿರು ಬಾರ್ಡ್ರ್ ಅದು ಬಂದಿಲ್ಲ ರೀ, ಹಂಗೆ ಪ್ಲೇನ್ ಐತಿ. ಇಲ್ಲೈತೆ ನೋಡ್ರಿ ಪ್ಲೇನ್ ಬಾರ್ಡ್ರ್ ಐತಿ ರೀ.
ಇನ್ನೊಂದು ಸೈಡ್ ಏನೈತಿ ಹಸಿರು ಬಾರ್ಡ್ರ್ ಐತ್ರಿ. ಮಸ್ತ್ ಐತ್ರಿ ಸೀರೆ. ಆದ್ರೆ ಏನು ರೀ ಇನ್ನೊಂದು ಆಗಬೇಕಾಗಿತ್ತು ಅಂದ್ರೆ ಇದಕ್ಕೆ ಏನು ಬಾರ್ಡ್ರ್ ಒಳಗೆ ಬಂದಲ್ಲ ಲೈನ್ಸ್ ಇಷ್ಟ ಇರಬೇಕಾಗಿತ್ತು. ಒಳಗೆ ಹೊಟ್ಟೆ ಒಳಗೆಲ್ಲ ಪ್ಲೇನ್ ಇರ್ಬೇಕಾಗಿತ್ತು. ಮಸ್ತ್ ಲುಕ್ ಕೊಡ್ತಿತ್ತು ಸೀರೆ. ಅಂದ್ರೆ ಒಳಗೂ ಗೋಲ್ಡನ್ ಎಳೆ ಬಂದದ್ರಿ ಅದಕ್ಕೆ. ಅದರಿಂದ ಒಂಥರ ಏನೋ ಹಳಿ ಮಾಡಲ್ಲ ಅನಿಸ್ತೈತಿ. ಅದೊಂದು ಸೀರೆ ಪಿಕೋ ಹಾಕಿನ್ರಿ. ಇದಕ್ಕೊಂದು ಪಿಕೋ ಪಾಲ್ ಮಾಡ್ಕೊನಿ. ಇದ್ರ ಸೀರೆನೂ ಇದ್ರ ಬ್ಲೌಸು ರೆಡಿ ಆಗೈತ್ರಿ ಸದ. ಒಯ್ಯೋರು ಅದಾರತ್ತ ನಮ್ಮ ಟೇಲರ್ ಅರ್ಜೆಂಟ್ ಇದೊಂದು ಹಚ್ಕೊಡ್ರಿ ತೊಗೊಂಬಂದು ಕೊಟ್ರಿ. ಹೀಗಾಗಿ ಅದೊಂದು ಸ್ವಲ್ಪ ಮಾಡ್ಕೊತ ಕೂತ್ ನೋಡ್ರಿ. ಮತ್ತೆ ಅಲ್ಲಿ ಅದಾದ್ಮ್ಯಾಗ ಇವತ್ತು ಶುಕ್ರವಾರ ಒಬ್ಬರ ಮನೆಗೆ ಒಬ್ರು ಹೋಗಿ ಹಿಂಗೆ ಆರತಿ ಮಾಡೋದು ಅದು ಇರ್ತೈತೆ ರೀ ಲಕ್ಷ್ಮೀ ಪೂಜೆ. ಹೀಗಾಗಿ ಲಘು 3 ಸಂಜೆ 7 ಅನ್ನೋದ್ರಾಗನ ಎಲ್ಲ ಕಸ ಹೊಡ್ಕೊಂಡು ಕೈ ಕಾಲು ತೊಳ್ಕೊಂಡು ನಮ್ಮ ಮನ್ಯಾಗ ದೀಪ ಹಚ್ಚಿ ಆರತಿ ಬೆಳಗಿ ಆಮ್ಯಾಗ ಮತ್ತೊಬ್ರ ಮನೆಗೆ ಹೋಗಿದ್ರಿ ಅವ್ರು ನಮ್ಮ ಮನೆಗೆ ಬರೋದು ಹಿಂಗೆ ಮಾಡ್ತಿರ್ತೀವಿ ರೀ. ಅದೊಂಥರ ಹಳ್ಳಿ ಕಡೆ ಚಂದ ರೀ ಅದ ಪದ್ಧತಿ. ಕೈವಲಿಗೆ ಒಂದಿಷ್ಟು ಮಾಡೀನಿ ನೋಡ್ರಿ. ನಾ ಇಲ್ಲಿ ಹಿಂಗೆ ಇಷ್ಟ ಮಾಡೀನಿ ರೀ. ಇನ್ನೆಲ್ಲ ಉಳ್ದೆಲ್ಲ ಮಾಡ್ಕೋಬೇಕು. ಫೈನಲ್ ಲುಕ್ ಹಿಂಗೈತೆ ನೋಡ್ರಿ ಸೀರೆದು. ಇಷ್ಟ ಆತ್ರಿ ಸೀರೆ ಅದೆಲ್ಲ ಇಲ್ಲಂತಲ್ಲ. ಆದ್ರೆ ಏನು ರೀ ಒಳಗೆ ಪ್ಲೇನ್ ಇರಬೇಕಾಗಿತ್ತು. ಬಾರ್ಡ್ರ್ಕಷ್ಟ ಲೈನ್ಸ್ ಇದ್ದ ಒಳಗೆ ಪ್ಲೇನ್ ಇದ್ರೆ ಮಸ್ತ್ ಕಾಣ್ತಿತ್ತು. ಇದು ಮ್ಯಾಗಿಂದು ಇದು ರೀ. ಮತ್ತು ಮ್ಯಾಗಿನ ಒಂಚೂರು ಹಸಿರು ಬಾರ್ಡ್ರ್ ಬಂದರೆ ಚಂದ ಅನಿಸ್ತೈತೆ ರೀ. ಪ್ಲೇನ್ ಬಾರ್ಡ್ರ್ ಐತಿ. ಹಸಿರು ಬಾರ್ಡ್ರ್ ಬರ್ಬೇಕಾಗಿತ್ತು ರೀ ಅಲ್ಲೂ. ಮಸ್ತ್ ಕಾಣ್ತೈತೆ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ. ನಾವು ಏನು ಹಾಕಿರ್ತೀವಿ ವಿಡಿಯೋ ಅಂತ ನಿಮಗೂ ಅರ್ಥ ಆಕೈತಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ಟೈಮ್ ಈಗ 6:30 ಅದು ಆಗಿತ್ತು ನೋಡ್ರಿ. ಈಗ ಟೈಮ್ ಇದನ್ನೊಂದು ಸ್ವಲ್ಪ ಮುಗಿಸ್ಕೊಂಡು ಆದ್ಮ್ಯಾಗ ದೀಪ ಹಚ್ಚೋದು ಇದನ್ನ ಮಾಡ್ಕೊಂಡು ನೋಡ್ರಿ. ನಾ ಇಲ್ಲಿ ಹಚ್ಚತ್ತ ನೋಡ್ರಿ. ದೀಪ ಹಚ್ಚಲ್ಲ ಆರತಿ ಮಾಡೀನಿ ರೀ ಇಲ್ಲಿ. ಏನಿಲ್ಲಲ್ರಿ ಪೂಜೆ ಸಂಬಂಧ ಸೀರೆ ಉಟ್ಕೊಂಡಿದ್ದ. ಪೂಜೆ ಮುಗಿದ್ಮ್ಯಾಗ ಕಳಿಬೇಕಂತಂದು ಅಂದ್ಕೊಂಡಿದ್ನಿ. ಆದ್ರೆ ಮತ್ತು ಹಳ್ಳಿ ಸಂಜೆ ಆರತಿ ಮಾಡೋವಾಗ ಮತ್ತು ಉಡ್ದಾಕತಿ ಎಲ್ಲಿ ಬೇಡ ತಂದು ಕಳಿಯಲಿಲ್ಲ ನಾ ಸೀರೆನ. ಹಿಂಗೆ ಉಟ್ಕೊಂಡು ಬಿಟ್ನಿ. ಹಿಂಗಾಗಿತ್ತು ನೋಡ್ರಿ ನಮ್ಮ ಪೂಜೆ. ನೋಡ್ರಿ ಆರತಿ ಹಂಗೆ ಹೊರಗೆ ಹಾಕಿಟ್ನಿ ಅಂದ್ರೆ ನಾನು ಅಲ್ಲಿ ಹತ್ತಿ ಜಾಗ ಐತ್ರಿ ಅದು. ಅಲ್ಲಿ ಓದಿಟ್ನಿ ಅಂದ್ರೆ ಮತ್ತು ಹಳ್ಳಿ ಆರತಿ ಮಾಡಕ್ಕೆ ಬರೋವ್ರಿಗೆ ತಗೊಳಕ್ಕೆ ಬರೋಂಗಿಲ್ಲ ಅಲ್ಲಿದು. ಹಿಂಗಾಗಿ ಎಲ್ಲ ಹೊರಗಿಟ್ನಿ ಅಂದ್ರೆ ಅವ್ರು ಮಾಡಿದ್ಮ್ಯಾಗ ಒಮ್ಮೆ ಅಲ್ಲಿ ದೇವ್ರಂತೆಲ್ಲ ಇಡಾಕೆ ಬರ್ತೈತೆ ತಂದು ಅಲ್ಲಿ ಹೊರಗಿಟ್ನಿ ನೋಡ್ರಿ ನಾ ಆರತಿ. ಅದು ನೋಡ್ರಿ ಇಷ್ಟ. ಇದು ಇವತ್ತಿನ ಲಾಗ ಹಿಂಗಿತ್ತು ನೋಡ್ರಿ. ಆಮ್ಯಾಗ ರಾತ್ರಿ ಊಟದ್ರಿ ಇದು. ಉಪವಾಸ ರೀ ಇವತ್ತು. ಚಪಾತಿ ಮಾಡಿರಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿ ಬರೀ ಎಲ್ಲ ಖಾರ ತಿನ್ನೋದಕ್ಕತ್ವ ಅಂದ ಮ್ಯಾಗ ಅನ್ನ ಸಾರನ್ನು ಇರ್ತೈತಿಲ್ಲ ರೀ. ಸಂಜಾನ ಉಪವಾಸ ಖಾರನ ತಿನ್ನೋದಕ್ಕತ್ತಿ ಅಂದ ಒಂದು ವಾಟ್ಗದಾಗ ಒಂದು ಸ್ವಲ್ಪ ಹಾಲು ಬೆಲ್ಲ ತುಪ್ಪ ಹಾಕ್ಕೊಂಡೆ ನೋಡ್ರಿ ನಾನು. ಆಮ್ಯಾಗ ಇವು ಕೊಟ್ರ ಹೋಳಿಗೆ ತರ ನೋಡ್ರಿ. ಒಳಗೆ ಜೋಳದ ಹಿಟ್ಟು ತುಂಬಿ ಮಾಡ್ತಾರೆ. ಅವ್ನು ಮಾಡಿದ್ದು ರೀ. ಚಪಾತಿ, ಕೆಂಪು ಚಟ್ನಿ, ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯ, ಹಾಲು ಬೆಲ್ಲ ತುಪ್ಪ ಮ್ಯಾಗ ಅನ್ನ ಸಾರ. ಊಟ ಆಯ್ತು ನೋಡ್ರಿ ಇಷ್ಟ ಇವತ್ತಿಂದ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ.